ಪಾಲಿಯಾದ ನಿನ್ನ ಹತ್ತಿರ ಆ ನಿಜ ಸಂಗತಿಯನ್ನು ಹೇಳದೆ ಇನ್ನು ಮತ್ತಾರ ಹತ್ತಿರ ಹೇಳದೆ ನಮ್ಮ ಮೇಲಿನ ದ್ವೇಷಕ್ಕಾಗಿ ಆ ದೇಸಾಯಿ ಗೌಡ ತಮ್ಮ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತಿರುವ 1 ಎಕರೆ ವರಲಕ್ಷ್ಮಿ ಬೆಳೆಯನ್ನು ಸರ್ವನಾಶ ಮಾಡಿದರೆ ಶಬರಿ, ಸರ್ವನಾಶ ಮಾಡಿದರೆ. ಅಯ್ಯೋ ದೇವರೇ, ಪರಮಾತ್ಮ ಸೋಮೇಶ್ವರ, ಏನಪ್ಪಾ ಇದು ನಿನ್ನ ಲೀಲೆ? ಯಾಕೆ ನಮ್ಮನ್ನ ಈ ರೀತಿ ಬೆನ್ಬಿಡದೆ ಕಾಡ್ತಾ ಇದೆಯಾ? ನಾವೇನ್ ತಪ್ಪು ಮಾಡ್ತೀವಿ ಅಂತ ನಮಗೆಂಥ ಶಿಕ್ಷೆ? ನಮಗೆ ನೆಮ್ಮದಿನೇ ಇಲ್ಲವೇ ಭಗವಂತ? ಸುರಿಸದಿರು ಶಬರಿ ಈ ನಿನ್ನ ಕಣ್ಣೀರಿನ ಸಾಗರ. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲಾರನೋ ನಿನ್ನ ದೇವರು. ಶ್ರೀಮಂತರು ಹರಸುವ ಹಣದ ಸಾಗರಕ್ಕೆ ಸಾಗಿ ಶರಣಾಗಿ ಕಲ್ಲಾಗಿ ಕುಳಿತಿದ್ದಾನೆ ನಿನ್ನ ಕಣ್ಣು ದೇವರು. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹಾ ಪಾಪಿ ದೇಸಾಯಿ ಗೌಡ ಮಾಡಿದ ಅನ್ಯಾಯಕ್ಕೆ ನಮ್ಮನ್ನ ಕಾಪಾಡುವ ಆ ದೇವರನ್ನ ನಿಂದಿಸಿ ಮಾತನಾಡಿದ್ರೆ ಏನ್ರಿ ಬಂದ ಪ್ರಯೋಜನ? ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಹೇಗೆ ಸಮಾಧಾನ ತಂದುಕೊಳ್ಳಲಿ ಶಬರಿ? ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈ ಸಲ ಬರುವ ವರಲಕ್ಷ್ಮಿ ಬೆಳೆ ಹತ್ಯೆ ಬೆಳೆಯಲ್ಲಿ ತಮ್ಮ ಜಮದಗ್ನಿಗೆ ಮದುವೆ ಮಾಡಬೇಕು. ಇನ್ನೊಬ್ಬ ತಮ್ಮ ಸಂಪತ್ತರ ಓದು ಮುಗಿದ ಮೇಲೆ ಅವನಿಗೆ ಯಾವುದಾದರೂ ಒಂದು ನೌಕರಿ ಹಚ್ಚಬೇಕೆಂದು ಅಪಾರ ನಂಬಿಕೆಯನ್ನು ಇಟ್ಟುಕೊಂಡಿರುವ ಈ ನಿನ್ನ ಗಂಡ ಸತ್ಯವಂತನ ಕನಸು ನುಚ್ಚುನೂರಾಗಿ ಹೋಯಿತು ಶಬರಿ, ನುಚ್ಚುನೂರಾಗಿ ಹೋಯಿತು. ಸಮಾಧಾನ ಮಾಡಿಕೊಳ್ಳಿ. ನಮಗೂ ಒಂದು ಒಳ್ಳೆಯ ಕಾಲ ಬರುತ್ತೆ. ಖಂಡಿತವಾಗಿಯೂ ಆ ಭಗವಂತ ನಮ್ಮನ್ನ ಕೈ ಹಿಡಿತಾನೆ. ನೋಡಿ, ಮೊದಲು ನೀವು ಊಟ ಮಾಡ್ಬನ್ನಿ. ಹಾ ಶಬರಿ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಒಂದೇಕೆ ಸ್ವಾಮಿ, ನಿಮ್ಮ ಚರಣದಾಸಿ ಆದ ನಾನು 1000 ಮಾತನ್ನು ಬೇಕಾದ್ರೂ ಪಾಲಿಸ್ತೀನಿ. ಹೇಳಿ ಅದೇನು ಅಂತ. ನೋಡು ಶಬರಿ, ನಮ್ಮ ಹತ್ತು ಹೊಲ ಅರಿಗಿದ ವಿಷಯ ಮತ್ತು ನನ್ನ ಕೈ ಸುಟ್ಟ ವಿಷಯವನ್ನು ಕಣ್ಣುಗಳಿಗಾಗಿ ನನ್ನ ಪುಣ್ಯ ತಮ್ಮಂದಿರಿಗೆ ಈ ವಿಷಯವನ್ನು ತಿಳಿಸುವುದು ಬೇಡ. ಯಾಕೆಂದರೆ ಅವರು ಮೊದಲೇ ಮುಂಗೋಪಿಗಳು. ಮುಂದೆ ಸಮಯ ಒದಗಿ ಬಂದಾಗ ಅವರಿಗೆ ನಾನೇ ತಿಳಿಸಿ ಹೇಳುತ್ತೇನೆ. ಆಯ್ತು ಸ್ವಾಮಿ, ಎಂಥ ಪರಿಸ್ಥಿತಿ ಬಂದರೂ ಸಹ ನನ್ನ ಮೈದುನರಿಗೆ ಈ ವಿಷಯ ಹೇಳೋದಿಲ್ಲ. ಆಯ್ತು. ಅಣ್ಣ, ಅತ್ತಿಗೆ. ಸೋದರ ಸಂಪತ್, ಈಗ ಬಂದೇನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದೆ. ಬಾರಪ್ಪ ಮೈದುನ, ಚೆನ್ನಾಗಿದ್ದೇನೋ? ಅತ್ತಿಗಮ್ಮ, ದೇವರಂತ ಅಣ್ಣ, ಧರ್ಮ ದೇವಂತೆಯೇ ನನ್ನ ಅತ್ತಿಗೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ಚೀಟಿ ಪರೀಕ್ಷೆಯನ್ನು ಪಾಸ್ ಆಗಿ ಮುಗಿಸಿಕೊಂಡು ಬಂದಿದ್ದೇನೆ. ಯಾವ ಜಿಲ್ಲೆಗೆ ಹಾಕುತ್ತಾರೋ ಯಾವ ತಾಲೂಕಿನ ಹಾಕ್ತಾರೋ ಗೊತ್ತಿಲ್ಲ. ಅಣ್ಣ, ಆಶೀರ್ವಾದ ಮಾಡು. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರ ಆದರೂ ಇನ್ನು ಮುಂದೆ ಕುಬೇರನಾಗುವ ಕಾಲ ಬಂದಾಯ್ತು. ಅಣ್ಣ ಅಣ್ಣ, ಕುಬೇರನಾಗುವ ಕಾಲ ನನಗೆ ಬೇಡ ಅಣ್ಣ, ನನಗೆ ಬೇಡ. ಬಡ ಕುಟುಂಬದಲ್ಲಿ 4 ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟರೆ ಅಷ್ಟೇ ಸಾಕು. ಅದ್ಗಮ್ಮ, ನೀನು ಕೂಡ ಆಶೀರ್ವಾದ ಮಾಡಮ್ಮ. ಎದ್ದೇಳಪ್ಪ, ಎದ್ದೇಳು. ನಿನ್ನ ವಿದ್ಯಾಭ್ಯಾಸದಲ್ಲಿ ನೀನು ಪಾಸ್ ಆಗಿ ನೀನೊಬ್ಬ ಅಧಿಕಾರಿ ಆಗ್ತೀನಿ ಅಂತ ನಿನ್ನ ಬಾಯಿಂದ ಹೇಳಿದೆಯಲ್ಲ, ನಮಗೀಗ ಅನಿಸ್ತಾ ಇದೆ ನಾವಿಬ್ರು ಕಷ್ಟಪಟ್ಟು ನಿಮ್ಮನ್ನ ಓದಿಸಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯ್ತು ಅಂತ. ಇರಲಿ ಅತ್ತಿಗಮ್ಮ, ಅಣ್ಣನ ಮುಖವನ್ನು ಭಾರಿ ಕಪ್ಪಾಗಿದೆ ಅಂತ ಕಾಣುತ್ತದಲ್ಲ, ಮೈಯಲ್ಲಿ ಹುಷಾರಿಲ್ಲ ನನ್ನ? ಹುಷಾರಿದ್ದೇನೆ ಸೋದರ. ಹೊಲದಲ್ಲಿ ಕೆಲಸ ಮಾಡಿ ಬಿಸಿಲಿನಿಂದ ಈಗ ತಾನೇ ಮನೆಗೆ ಬಂದಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಮುಖ ಸಪ್ಪಾಗಿದೆಯಪ್ಪ. ಹೀಗೋ ಅದ್ಗಮ್ಮ, ವೀರ ಸಿಂಧೂರ ಲಕ್ಷ್ಮಣ ಅವತಾರವನ್ನು ತಾಳುವನು ಪುಟ್ಟ ಪ್ರಚಂಡವನ್ನು ನನ್ನ ಗಮನದಲ್ಲಿ ಎಲ್ಲಿ ಹೋಗಿದ್ದಾನೆ? ಮನೆಯಲ್ಲಿ ಕಾಣುತ್ತಿಲ್ಲಲ್ಲಮ್ಮ. ಅಕ್ಕೋ, ಈಗ ತಾನೇ ನೆನೆಸಿದ್ವಿ ಅಲ್ಲೋಡು. ಕೋಗಿನವರ ಕೋಗಿನಲ್ಲಿ ಕರೆದವರ ಕಣ್ಣು ಮುಂದೆ ಕಲಿಯುಗದ ಹನುಮ ಅವತಾರ ನನ್ನ ಮುಂದೆ ಮೈದಿನ ಅಣ್ಣ, ಅತ್ತಿಗೆ. ಬಾರಪ್ಪ ಮೈದಿನ, ಈಗ ಬಂದೇನು? ಹಾ ಅದ್ಗಮ್ಮ, ಈಗ ತರ ಬಂದೆ. ಸಂಪತ್, ನೀನೇ ಹೋಗಿ ಬಂದೆ. ಕೆಲವೇ ಗಂಟೆಗಳಾಯ್ತು ನಾ ಬಂದು, ಕೆಲವೇ ಗಂಟೆಗಳಾಯ್ತು. ಸೋದರ ಜಮದಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ಕಡಿಯ ರೇಸಿಗೆ ಹೋದ ಕೆಲಸ? ಅಣ್ಣ, ಹೋದ ಕೆಲಸ
ಕೆಲಸವನ್ನು ಸೋತು ಯಶಸ್ವಿ ಮಾಡದೆ ಹಿಂತಿರುಗಿ ಬರುವುದು ಈ ಜನ್ಮದಲ್ಲಿ ಛಾಯಾಮಣದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಣ್ಣ, ಅಂದರೆ ನೀನು ಚಕ್ರಿ ರೇಸಿನಲ್ಲಿ ಗೆದ್ದು ಶಾಲೆಗೆ ಬಂದಿರುವೇನಣ್ಣ? ಶಾಲೆಗೆ ಬಂದಿರುವೆ? ಹೌದು ಸಹೋದರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಸೋಮಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿನ ಚಕ್ರಿ ರೇಸ್ನಲ್ಲಿ ನಾವು ಮೇಚಿನ ನೆರಳೆತ್ತುಗಳು ಸುದ್ದಿಯೊಳಗೆ ಅನುಸರಿಸಿಕೊಂಡು ದೇಶವನ್ನು ಎತ್ತುವ ಸೋಚಿ ಬೆಳಕಿದ್ದು ತಂದಿವೆ. ಅತ್ಯಮ್ಮ ಆಶೀರ್ವದಿಸಿ. ಮತ್ತೇನ್ರಿ, ನನ್ನ ಮೈದುನಾದ್ರೆ ಸಾಮಾನ್ಯನ ತೆಕ್ಕಿ ರಾಜ ಹುಲಿ ಅಂತ ಹಾಗೆ ನೋಡಪ್ಪ, ನೀನ್ ಯಾವಾಗ್ಲೂ ಗೆಲುವಿನ ಸರದಾರ ಆಗ್ಬೇಕೆಂಬುದೇ ನಿನ್ನ ಅತ್ತಿಗೆ ಆಸೆ. ಅತ್ಯಮ್ಮ, ಆ ನಿಮ್ಮ ಆಶಾ ಗೋಪುರದ ಕನಸನ್ನ ನನಸು ಮಾಡ್ತೀರಿ. ಒಂದು ವೇಳೆ ಅದಕ್ಕೆ ಅವನಾದ್ರು ಅಡ್ಡ ಬಂದ್ರೆ ಅಡ್ಡಡೆ ಪಡೆದು ಕೈಲಾಸ ಕಳಿಸುತ್ತಾನ ಮಾಡಿದ ಮೈತ್ರ ಶಬ್ದ ಅಣ್ಣ, ಒಂದು ವೇಳೆ ನಮ್ಮ ಮನತನದ ಬಗ್ಗೆ ಕೈ ಮಾಡಿ ಕಣ್ಣು ಮಿಟುಕಿಸಿ ನೋಡಿ ಕೆಟ್ಟ ನುಡಿಗಳು ಮಾತನಾಡಿದರೆ ಏನು ಮಾಡುವುದನ್ನ? ಏನು ಮಾಡುವುದು? ಏನು ಮಾತನಾಡ್ತಿರುವ ಸಂಪತ್? ಒಂದು ವೇಳೆ ಯಾವ ಭಂಡನಾದರೂ ನಮ್ಮ ಮನತನ ಕಡೆ ಕೈ ಮಾಡಿ ತೋರಿಸಿದ್ರೆ ನಿಜ ಮಾತ್ರ ಅವನ ಕೈಲಾಸಕ್ಕೆ ಕಣ್ಣು ಕಿತ್ತು ಗೋಳಿ ಹಾಕಿ ನಮಗೆ ಕೆಟ್ಟ ನುಡಿಗಳಾದ ಕುಲ್ಲಿ ಶೂರಲೋಕದ ಶೂರ್ಯನಾಗಿದ್ರು ಅವನ ನಾಲಿಗೆ ಕತ್ತರಿಸಿ ಮತ್ತು ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡುಗಳನ್ನು ನೆನೆಸುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಕರಿಕಾಳಿಗೆ ಸ್ವಲ್ಪ ನಾನಾಗದಿದ್ರೆ ನನ್ನ ಹೆಸರು ಶೂರ ಜಮದಗ್ನಿನೇ ಅಲ್ಲ. ಸೋದರ ಜಪದ ನಮ್ಮ ಮೂವರ ಒತ್ತಡವನ್ನು ಮರೆಯಬೇಕೆಂದು ಪಣಪಟ್ಟು ನಿಂತಿರ ಆ ದೇಹದಾಯಕವನ್ನು ಕಣಕೇಳಿ ಕಪ್ಪಿ ಮುಟ್ಟೆನಿಸಿತ್ತು. ಎಲ್ಲಿ ನಮ್ಮ ಸುಂದರವಾದ ಮನೆತನ ನುಗ್ಗು ನೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆ ಸೋದರ, ನನ್ನ ಮನ ಕೊರಗುತ್ತಿದೆ. ಅಣ್ಣ, ಆ ದೇಶಗಳಿಗೆ ಎದಗಿ ಕೊರಗಿದ್ರು ಕೊರಗಿ ಸಣ್ಣಾಗದಿರು. ಚೋರುವಂತರುವ ನಿನ್ನ ತಮ್ಮಂದ್ರು ಜೀವಂತ ಇರುವವರೆಗೂ ನಿನ್ನ ಮತ್ತೆ ಕೂದಲು ಸಹ ಬಂಡಾಯ ವಿಶ್ವದ ದೇಶವನ್ನು ಬುಡಗಡೆ ಕಡಿದು ಗೌರವದಲ್ಲಿ ಅಂತ ಗೆಲುವಿನ ಸರ್ದಾರ ನಾರಾಯಣ ಈ ಸಮಾಜದಲ್ಲಿ ಅಣ್ಣ, ದೇವರಾಟ ಬಲ್ಲವರ್ಯಾರನ್ನ ದೇವರಾಟ ಬಲ್ಲವರ್ಯಾರು. ಈ ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಈ ನನ್ನ ಅತ್ತಿಗೆ ಯಾವ್ದಾರು ಸತ್ತ ಪ್ರಶ್ನೆ ಬಂದು ಒದಗಿದರೆ ಏನು ಮಾಡುವುದಲ್ಲ? ಏನು ಮಾಡುವುದು? ಸಂಪತ್, ಇವಳು ಅಂತಿಂತ ಅತ್ತಿಗೆ ಅಲ್ಲ, ಸತ್ತ ಗಂಡನ ಮೇಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಣೆಯಾದ ಹೇಮರೆಡ್ಡಿ ವಲ್ಲಭ ತನ್ನ ಹಡಿದ ಕಣ್ಣನನ್ನೇ ತುಂಡು ತುಂಡಾಗಿ ಕತ್ತರಿಸಲು ಸಹ ಶೀಲವನ್ನು ಕಳೆದುಕೊಳ್ಳದ ಕಟ್ಲಿ ಬಟ್ಟಿ ಕಾಶಿಬಾಯಿ ಸತಿ ಸತ್ತುವೆ ಅಂತ ಸಾಧ್ವಿ ನನ್ನ ಅತ್ತಿಗೆ. ಒಂದು ವೇಳೆ ನನ್ನ ಅತ್ತಿಗೆ ಸಾಧ್ವಿಯ ಸತ್ವ ಪರೀಕ್ಷೆ ಬಂದು ಒದಗಿದರೆ ಸರ್ಪದ ಹಾದಿಯಲ್ಲಿ ಸಾಗಿ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದಾಗಿ ಮಾಡುತ್ತಾರೆ ನನ್ನ ಅತ್ತಿಗೆ. ಸಾಕಪ್ಪ, ನಿನ್ನ ಹೊಗಳಿಕೆ ಸಾಕು. ನೋಡು, ನೀವು ಬಂದು ತುಂಬಾ ವೇಳೆ ಆಯ್ತು, ಅಡಿಗೆ ಬಿಸಿ ಆಗಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಮೊದಲು ಊಟ ಮಾಡಿ ಬನ್ನಿ. ಅತ್ತಿಗೆಮ್ಮ, ಅಣ್ಣ ತಮ್ಮಂದ್ರು ಸೇರಿದ ಸಂತೋಷ ಸಮಯದಲ್ಲಿ ನಾನು ಜೋಡಿತರ ಚಕ್ರಿಯಲ್ಲಿ ಗೆದ್ದು ಬಂದ ಬಹುಮಾನ ಕೊಡುವುದನ್ನೇ ಬರ್ತೀನಿ. ಅಣ್ಣ, ತೆಗೆದುಕೊಂಡ ಬಹುಮಾನ ನನ್ನ ಕೈಯಲ್ಲಿ ಬೇಡ ಸೋದರ, ಅದೇ ದೇವರ ಮುಂದೆ ಇಟ್ಟು ಬಿಡಪ್ಪ. ಯಾಕಣ್ಣ, ನಿನ್ನ ತಮ್ಮ ಚಕ್ಕಡಿ ದೇಶದಲ್ಲಿ ಗೆದ್ದು ಬಂದಿರುವುದು ನನಗೆ ಸಂತೋಷವಿಲ್ಲೇನು? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳದಪ್ಪ? ಸಂತೋಷವಿದೆ, ನನಗೆ ತುಂಬಾ ಸಂತೋಷವಿದೆ. ಆದರೆ ಆದರೆ ನಿಟ್ಟುಸಿರ ಮಾತನ್ನ ನಿಟ್ಟುಸಿರ ಮಾತಕ್ಕೆ ಅಣ್ಣ ತಂದ ಬಹುಮಾನವನ್ನು ನಿನ್ನ ಕೈಯಲ್ಲಿ ಏಕೆ ತೆಗೆದುಕೊಳ್ತಿಲ್ಲಲ್ಲ? ಹೇಳಣ್ಣ, ತೆಗೆದುಕೊಳ್ಳಣ್ಣ ಅಣ್ಣ ತಂದ ಬಹುಮಾನವನ್ನು. ಸೋದರ ತಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ? ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥ? ಸೋದರ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಎಂದು ಹೊಲದಲ್ಲಿ ಆ ದೇಸಾಯಿಗಳು ಏನಾದ್ರೂ ಕೆಟ್ಟಾದೆ ಮೌಳಿನ ಹೇಳಣ್ಣ, ಏನಾಯ್ತು ಅಂತ? ಅಣ್ಣ, ಅತಿಯಮ್ಮ, ಅಣ್ಣನಿಗೆ ನೀವಾದ್ರೂ ಹೇಳಿ, ಈ ವಿಷಯದ ದಯವಿಟ್ಟು ಮೌನವನ್ನ ನಿಲ್ಬೇಡ. ನಿಜ ಸಂಗತಿ ಏನು ಅಂತ ಹೇಳಿದ್ದೆ ನೀವಾದ್ರೂ ಹೇಳಿ ಅತಿಯಮ್ಮ. ಮೈದುನ, ಅದು ಅದು ಶಬರಿ, ನುಡಿಯದಿರು, ನಿಜ ಸಂಗತಿ ಏನೆಂದು ನನ್ನ ತಮ್ಮಂದಿರ ಮುಂದೆ ಹೇಳು ಅತಿಯಮ್ಮ, ಹೇಳು. ಏಕೆ ಈಗ ಮೌನ ಹೋಗಿ ನಿಲ್ಲಿದ್ಯಮ್ಮ? ಹೇಳು ಅತಿಯಮ್ಮ. ನೀವೀಗ ನಿಜ ಸಂಗತಿ ಏನು ಅಂತ ನುಡಿದಿದ್ರೆ ದಿನಾಲು ಪುರುಷ ದೇವರ ಮೇಲೆ ಆನೆ ಆಗಿತ್ತು. ಮೈದುನ, ಹೇಳು ಅತ್ತಿಗೆ, ಏನಾಯ್ತು ಅಂತ ಹೇಳು. ಹೇಳ್ತೇನೆಪ್ಪ, ಹೇಳ್ತೇನೆ. ಆ ಪಾಪಿ
ನಿಮ್ಮಣ್ಣ ಹೋಗಿ ಯಾಕಪ್ಪ ಹೀಗೆ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಆ ಪಾಪಿ ಏನ್ ಮಾಡ್ತಾರೆ ಗೊತ್ತಾ? ಟ್ರ್ಯಾಕ್ಟರ್ ಸೈಲೆನ್ಸರ್ ಪೈಪಿಗೆ ನಿಮ್ಮಣ್ಣ ಕೈ ಇಟ್ಟು ಸುತ್ತ ಹಾಕಿದ್ದಾನಪ್ಪ ಪಾಪಿ. ಏ ದೇಸಾಯಿಗೌಡ, ನಾನಿಲ್ಲದ ಸಮಯ ಸಾಧಿಸಿ ಬೆಳೆದು ನಿಂತಿರುವ ನನ್ನ ವರಲಕ್ಷ್ಮಿ ಹತ್ಯೆ ಮೇಲೆ ನನಗೆ ನಾಶ ಮಾಡಿದ್ಯಾ ಸೂಳೆಯ ಮಗನೇ. ಅಣ್ಣ, ಈಗಲೇ ಹೋಗಿ ಆ ದೇಶ ಹರಿದು ಸಾಗಿಸಿ ಬರ್ತೀನಿ. ಇಲ್ಲ ಸೋದರ, ಮುಂದೆ ಸಮಯ ಬಂದಾಗ ನೋಡಿಕೊಂಡರಾಯ್ತು. ನೀನೀಗ ಸ್ವಲ್ಪ ಸಮಾಧಾನ ತಂದುಕೊಳ್ಳಪ್ಪ. ಸಮಾಧಾನ? ಹೇಗೆ ಸಮಾಧಾನ ತಂದುಕೊಳ್ಳ? ನಾನು ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಶ ವಿರುದ್ಧವನ್ನು ದಂಪಟ ಮಾಡಿ ನಾನಾಗಿ ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕೆಂಡವನ್ನ ನಂದಿಸ್ಕೊಳ್ತೀನಿ. ಬಿಟ್ಟು ಬಿಡೋಣ. ಆಯ್ತಿನ ನಿಂತ್ಕೊಳ್ಳು. ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಬಾಳಿಗೊಂದು ಕೇಳಪ್ಪ. ನಾವು ಬಲವಿಲ್ಲದ ಬಡವರು, ಅಂಥ ಸೌಕಾರನ ಎದುರು ಹಾಕೊಳ್ಳೋದೆ ಬೇಡಪ್ಪ, ಬೇಡ. ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆಯಪ್ಪ. ವೀರ ಸಿಂಧೂರು ಲಕ್ಷ್ಮಣ ಅಂತ ಪೂರ್ಣ ಪ್ರಚಂಡ ನಿನ್ನ ಮೈದ್ರ ಜಮದಗ್ನಿ ಇನ್ನೂ ಜೀವಂತಿರುವಾಗ ನಿಮಗೇಕೆ ಭಯ? ಭಯದ ಬೀದಿನ ಹರಿದು ಒಗೆದು ಬರುವ ದೇಶವಾಯಿಗೌಡ ರಂಡವನ ಈ ನಿನ್ನ ಪ್ರಚಂಡ ಬಡ್ಲಿಯಿಂದ. ಸೋದರ ಜಮದಗ್ನಿ, ಆ ದೇಸಾಯಿಗಳನ್ನು ಎದುರು ಹಾಕಿಕೊಳ್ಳುವುದು ಸರಿಯಲ್ಲಪ್ಪ. ಅವನು ಹಣ ಇದ್ದ ಹಣವಂತ, ಮೇಲಾಗಿ ದುಷ್ಟ. ಅವನೊಂದಿಗೆ ಕಾದಾಡುವುದು ಬಡವರಾದ ನಮಗೆ ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿ ಮೇಲೆ ನಿನಗೇನು ಅನುಮಾನವೇ? ಅಣ್ಣ, ಆ ದೇಸಾಯಿಗಳ ಹತ್ರ ಸಾಕಷ್ಟು ಆಸ್ತಿ ಅಂತಸ್ತಿರ್ಬೋದು, ಆದ್ರೆ ಅವನ ದೇಹ ಹರಿದು ಹತ್ತು ಹಾಕುವಷ್ಟು ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿ ತೋಳಿನಲ್ಲಿದೆ. ಆ ದೇಸಾಯಿಗಳ ದುಷ್ಟನಾದ್ರೆ ನಾನು ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟನಾಗಿ ನಡೆಯುತ್ತಿರುವ ಆ ದೇಸಾಯಿಗಳ ತಂಡವನ್ನ. ನಿಂತ್ಕೊಳ್ಳಪ್ಪ. ಏನಿದು ಇಷ್ಟು ಹೇಳಿದ್ರು ನಿನ್ನ ಹಠವನ್ನ ಬಿಡ್ತಾ ಇಲ್ವಲ್ಲ? ನೋಡು ಜಮದಗ್ನಿ, ನಮ್ಮ ಮಾತನ್ನ ಮೀರಿ ನೀನು ಒಂದೆರಡು ಹೆಜ್ಜೆ ಮುಂದೆಡ್ದಾದ್ರೆ ನಿನಗೆ ಈ ನಿನ್ನ ಅತ್ತಿಗೆ ಮೇಲೆ ಆಣೆ ಆಗಿದೆ. ಯಮ್ಮ, ಕರುಣಿ ಎಂಬ ಕರುಣಿನ ಕುಡಿ ಕಟ್ಟಿ ಸುತ್ತಿ ಹಾಕಿ ಏಡಿಯಾಗಿ ಮಾಡಿಬಿಡಮ್ಮ ನಿನ್ನ ಬೈದ್ರು ಜಮದಗ್ನಿಯನ್ನ. ಸೋದರ ಜಮದಗ್ನಿ ಸಂಪಾತ್, ಇಲ್ಲಿಗೆ ನಿಮ್ಮ ಅಣ್ಣ ಅತ್ತಿಗೆರ ಮದುವೆ ಆಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ. ಈ ಸಂತೋಷಕ್ಕಾಗಿ ನಿಮ್ಮ ಅತ್ತಿಗೆ ಸಿಹಿಯಾದ ಅಡಿಗೆಯನ್ನು ಮಾಡಿದ್ದಾಳೆ. ನಡೆಯಪ್ಪ, ಎಲ್ಲರೂ ಸೇರಿ ಊಟ ಮಾಡೋಣ. ಅದ ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡಿ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರೋಣ. ಅಯ್ಯೋ ರಾಜ, ನೀವು ಕೇಳೋದು ಹೆಚ್ಚ, ನಾವು ಹೋಗೋದು ಹೆಚ್ಚಪ್ಪ. ಅದಕ್ಕಿಂತ ಮುಂಚೆ ಮತ್ತೆ ಸಂಗೀತ, ಅದಕ್ಕಿಂತ ಮುಂಚೆ ಇರ್ಲಿ, ಹಾಡೋಣ ಒಟ್ಟಿಗೆ.
ಬಿಸಿ ಬಿಸಿ ಅಡಿಗೆ ಮಾಡಿ ಅಣ್ಣ ಊಟ ಹಾಕಮ್ಮ ಅದು ಆಗಿದೆ ಕುಳಿದು ಹೊಟ್ಟೆ ಹತ್ತಿರ್ಬೇಕು ನನಗೊಂದ ಬಾರಪ್ಪ ಬಿಸಿ ಬಿಸಿ ಹುಗ್ಗಿ ಅಂದ್ರೆ ಬಹಳ ಇಷ್ಟ ಅವಂಗ ಹೌದೇನಪ್ಪ ಇಲ್ಲೋ ನಾನು ಗಸಗಸಿ ಪಾಯಸ ಮಾಡ್ತಾರಲ್ಲೋ ಇರ್ಲಿ ಅತ್ತಿಗಮ್ಮ ನೀವು ಮಾಡಿದ ಕೈ ತೊತ್ತು ನನಗೆ ಯಾವಾಗೂ ಅಯ್ಯೋ ನನ್ನ ರಾಜ ತೆಗಿ ಹುಡುಗಿಯರ ಕಣ್ಣೆಲ್ಲ ನನ್ನ ಮೈದ ಮೇಲೆ ಯಾವ ಹುಡುಗಿಯರ ಕಣ್ಣು ಅಂತ ಆಗದೆ ಇಲ್ಲಪ್ಪ ಬರಾಜ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯಿ 18 ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿನ ಕೊಂದು ಆ ಗೌರವನ ಯಮನ ಸದನ ಕಟ್ಟಿ ನನ್ನ ಸೇರಿನ ದಳ್ಳೂರನ್ನು ನಂದಿಸಿಕೊಳ್ಳಬೇಕೆಂದು ಆ ದೇಸಾಯಿಗೌಡನ ಮನೆಗೆ ಕಾಲಿಟ್ಟ ಈ ಪಾಟೀಲನ ಮನ ವಿಳಂಬವಿಲ್ಲದೆ ಹರಿದು ಹೋಯ್ತಲ್ಲ. ಅವನ ಅಂದದ ಚಂದದ ಮುತ್ತಿನ ಸಾಕು ತಂಗಿ ರೇಣುಕೆ ಆ ನಿನ್ನ ತಂಗಿ ರೇಣುಕೆ ಅವಳ ಅಂತರಾಳದ ಅಧಿಪತಿ ನಾನಾಗಿ ಅವಳಿಂದಲೇ ನಿನ್ನ ಲಕ್ಷ್ಮಿ ಬಂಡವರನ್ನು ಎತ್ತಿ ಹಾಕಿ ದಕ್ಕಿಸಿಕೊಂಡು ಕೋಟ್ಯಾಧಿಪತಿಯಾದ ನಿನ್ನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಿ ಕೊನೆಗೆ ಸಮಯ ಸಾಧಿಸಿ ಮಗನಿಗೆ ನಾನು ಯಮಲೋಕಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕೇಂದ್ರ ಸುರಪತಿ ಸೂರ್ಯೇಂದ್ರ ಪಾಟೀಲನೇ ಅಲ್ಲ. चा में शक्कर नहीं तो पीने तो क्या मजा, पलंग पर लड़की नहीं तो सोने को क्या मजा, या तकरी देश का नील कलनक नहीं तो देखने को क्या मजा.
ಮಾಡಿ ನಿಮ್ಮೊಳಗೆ ಎಣ್ಣೆ ಬಿಟ್ಟು ಕಳಿಸ್ತೀವಿ, ಎಣ್ಣೆ ಬಿಟ್ಟು ಕಳಿಸ್ತೀವಿ. ಚೇ ಅವನವನ ಓಣ್ಯಾಗ ತಿರುಗಾಡ್ಕೊಂಡು ಪೇಷಂಟ್ಗೆ ಇಂಜೆಕ್ಷನ್ ಮಾಡಿ ನಮ್ಮ ಬಾಡಿ ಎಲ್ಲ ಇಡಕಾಲ ಬೆಕ್ಕಿನ ಗತೆ ಆಗೈತ್ರಿ ಅಪ್ಪ. ಇಡಕಾಲ ಬೆಕ್ಕಿನ ಗತೆ ಆಗತ್ತೆ, ಇಡಕಾಲ ಬೆಕ್ಕಿನ ಗತೆ ಆದ್ರೂ ಆಗಲ್ಲ ಅಂತ ತಿಳ್ಕೊಂಡ ಚಲೋ ಒಂದು ಕೆಂಪನ ಹುಡುಗಿ ಇಂಜೆಕ್ಷನ್ ಮಾಡ್ಬೇಕಂದ್ರ ಪೂಜಾರಿ ಚಂದ್ರಮ್ಮನ ಅಂತಾರು, ಕೂಟಿ ಗಂಗಾವತಿ ಅಂತಾರು, ಬರೀ ಇವ್ರ ಬರ್ತಾರು. ಯಪ್ಪ ನಮ್ಮ ಹನಿ ಬರ್ಕ ಈ ಓನ್ಯಾಗ ಅಂದರು ಪೇಷಂಟ್ ಇಲ್ಲ ನಂಗೆ ಅಂದತ್ತ. ಈ ಓಣಿ ಬಿಟ್ಟು ಮುಂದಿನ ಓಣಿಗಾರ ಆದ್ರತ್ತ ಗಡಬಡ ಮಾಡಿ ಹುಡುಗಿ Thank you.
ಸಲುವಾಗಿ ಏ ಬಿಗ್ನಾಚಿ ಅಲ್ಲಿ ಹರಿದ ಹುಡುಗಿ ಗಡಿಗೆ ಹೊತ್ತು ಬರೋದು ನೀನು ಕಣ್ಣಿಗೆ ಕಾಣಂಗಿಲ್ಲ ಯಾಕೆ ಕಣ್ಣಿ ಕೆತ್ತ ಕೈಯಾಕೊಂಡ ನೀನಾವಳೆ ಗಡಿಗೆ ಮಾರಿ ಹೋಗ್ತಾನೆ ಹೆಂಗ್ಸ ಸಾಮಾನು ಮಾರುವುದು ಸಾಮಾನು ಕೈಯಾಗ ಇರುವ ಗಣಸು ನಿನ್ನ ಕಣ್ಣಾಗ ಕಾಲಿಲ್ಲ ಏನಂತ ಯಾಕ ಈ ನಿನ್ನ ಕುಡ್ಕಿ ಹೊಡೆದು ಮೊದಲೇ ಗಣಸು ನಾನು ಅಂತ ಹೇಳಿ ಈ ನಮ್ಮ ತೆಗ್ಗಿ ಊರನ್ನೇ ಹುಡುಗರಿಗೆಲ್ಲ ಊಟ ಹಾಕತ್ನೋ ಲೇವಡಿಗೆ ಊಟ ಹಾಕತ್ತೇನೆ ಗಡಿಗೆ ಓಡೋದು ಊರಿಗೆ ಊಟ ಹಾಕ್ಸೋ ಕನ್ಸ ಮೊದಲು ಇಂಜೆಕ್ಷನ್ದಾಗ ಎಣ್ಣೆ ಬಿಡಾಕ್ ಕಲ್ಕೊ ಆಮೇಲೆ ನನ್ನ ಗಡಿಗೆ ಕೈ ಹಚ್ಚು ಲೇ ಹುಡುಗಿ ಒಮ್ಮೆ ಡಾಕ್ಟರ್ ಮಾಡು ಇಂಜೆಕ್ಷನ್ ಮಾಡಿಸ್ಕೋ ಆಮೇಲೆ ಗೊತ್ತಾಗತ್ತಿ ಎಣ್ಣೆ ಕೆಪ್ಸಿಟಿ ಈ ನಮ್ಮನೆ ಜಿಗಿಸಿ ಕಾಯಿ ಬ್ಯಾತಾಗೈತಿ ಜಿಗ್ಸಕಾಗ ಜಿಗಿಸ್ತೀಯ ನೋಡು ಮತ್ತೆ ನಾಳೆಗೆ ಇಟ್ಕೊಂಬತ್ತು ನಾಳೆಗೆಲ್ಲ ಇವತ್ತು ಕಡಿತಾನ ಹಿಂಗ ಒಟ್ಟು ಜಿಗ್ಸವನೆ ಜಿಗ್ಸವ್ರು ಜಿಗಿಸಬೇಕು ನಮಗೂ ಅದ ಏ ನೀ ಜಿಗಿಸ್ಲಿಕ್ಕಂದ್ರೆ ನಾ ಜಿಗ್ಸಿ ಹೋಗ್ತೀನಪ್ಪಿ ಆಮೇಲೆ ಅವನು ನಿನ್ನ ಕಡೆ ಇಂಜೆಕ್ಷನ್ ಮಾಡಿಸ್ಕೊಂಡು ಪೇಷಂಟ್ಗಳು ಒಬ್ರಿಗೆ ಆರಾಮಾಗಿಲ್ಲ ಅಂತ ಏನ್ ಹೇಳೋದಿಲ್ಲ ಬದಾಮಿ ಡಾಕ್ಟರ್ ನನ್ನ ಹೆಸರು ಬದಾಮಿ ಅನ್ನೋದು ನಿನಗೆ ಹೆಂಗ್ ಗೊತ್ತು ಯಾರ್ರಿ ಯಾರ ಸಣ್ಣಗೆ ಸಾಲ ಹೋಗ್ತಾನೆ ಸಟ್ಟಿ ಬನ್ನಿ ಈ ಊರಾಗ ಅದಾನಲ್ಲ ದೇಸಾಯಿ ಗೌಡ ಅವ್ನ ಕೈ ಕೇಳಿ ಕೆಲಸ ಮಾಡ್ತಾನಲ್ಲ ಬಹದ್ದೂರ್ ಬಬ್ಲಾತಿ ಅವ್ನ ಮಗಳ ಬನ್ಸಂಕ್ರಿ ಅಂದ್ರೆ ಅದು ನಾನೇ ಆ ಮುಡ್ದಾರನ ಮಗಳ ನೀನು ನಮ್ಮ ಹಳಿ ಗಿರಿಯಕ್ಕೆ ಅಂದಂಗಾತ ಬಾಬಾ ಅಂತೂ ನೀನು ನನಗೆ ಮಾಡಿ ಅಂದಂಗ ಐತೆ ಮಾಡುದ ಅಟ್ಯಾಕ್ ಲೇ ಹುಡುಗಿ ಮಾಡುದ ಅಟ್ಯಾಕ್ ನಿಮ್ಮಂತ ಹರಿದ ಹುಡುಗಿಯರಿಗೆ ಇಂಜೆಕ್ಷನ್ ಮಾಡ್ಬೇಕಂತ ಕೈಯ ಸೂಜಿ ಹಿಡ್ಕೊಂಡು ನಿಂದಿರ್ಬೇಕ 80 ವರ್ಷದ ಮುದುಕಿಯಾರ ಬಂದು ಪುಸ್ತಕ ಮಾಡ್ಕೊಂಡು ಹೋಗ್ಬಿಡ್ತಾರ ನಿನ್ನ ಮಸಡಿ ಯಾವಾಗ ಸಿಕ್ಕಾವ ಸಾಕ್ ಬಿಡತ್ತ ಅಲ್ಲ ಹಂಗಾದ್ರೆ ಈಗ ನೀ ಮಾಡ್ತೀಯ ನೀವು ಅಂದ್ರ ನನ್ನ ಪವರ್ಫುಲ್ ಎಣ್ಣೆ ತೆಗದ ನಾನು ಸೂಜಿ ಮುಖಂದ್ರ ಜಗ್ಗ ಈ ನಿನ್ನ ಮೈಯಾಗ ಹರಿಸಿನ ಅಂದ್ರ ನಿನ್ನ ಜಡ್ ಹೋಗಿ ಗುಡಿ ಹಳದಾಗ ಹುಡುಗಿ ಗುಡಿ ಹಳದಾಗ ಈ ಮಾತ್ ಕರಿ ನನ್ನ ರಾಜ್ಯ ಹಾಗಾದ್ರ ನಿನ್ನ ಕೈ ನನ್ನ ಕೈಯಾಗ ಕೊಟ್ಟಲ್ಲಿ ಹುಡುಗಿ ಆಮೇಲೆ ಗೊತ್ತಾಗತ್ತಿ ಡಾಕ್ಟರ್ ಸೂಜಿ ಗಮ್ಮಂತ ಮತ್ತೆ ಕಡ ಮಾವ ಬಿಡೋ ಬಿಡೋ ಅಷ್ಟ ಹಿಡಿಯೋಳಕಿನ ಗದನಿಗೆ
ಬಸನೇಕ್ರಿ ಒಂದು ಮುಂಜಾನೆ ಹೋಗಿತ್ತು ಮೊಸರು ಮಾರ್ಕೊಂಡ್ ಬರ್ತಂತೇಳಿ ಎಲ್ಲಿ ಹೋಗಿತ್ತು ಎಲ್ಲಿ ಎಲ್ಲೋ ಯಾವ ಒಣೆಯಾಗ ಹೋಗಿತ್ತು ಹೋಗಕ್ಕ 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 ಅಲ್ಲ ಹಂಗಾಗಿಲ್ಲ ನನಗೊಂದು ಡೌಟು ನಾ ಎಲ್ಲಿ ನಮ್ಮ ಗಡಿಗೆ ರಂಗಪ್ಪ ಅವನ ಮನೆಗೆ ಹೋಗ್ಯಾಳ ಜಾಸಾಕ ಏ ಇಲ್ಲ ಅವನ ಗಡಿಗೆಗೆ ಈಕಿ ಗಡಿಗೆಗೆ ಏನು ವ್ಯತ್ಯಾಸ ಬರಕಾಗಿತ್ತಂದ್ರೆ ತಳ ಗಟ್ಟಿ ಇದ್ದಿಲ್ಲ ನೋಡಾಕತ್ತಾರ ಅಂತ ಯಾವನೇ ಎಟಾಯ್ತು ನೀ ಗೊತ್ತಿಲ್ಲ ಅಂದ್ರೆ ನನ್ನ ಗಡಿಗೆ ಹಂಗ ನಿನ್ನ ಗಡಿಗೆ ಹಿಂಗತ್ ಮಾತಾಡ್ಕೊತ ಕೂತಿದ್ರಂದ್ರೆ ಅದ ಅಂತ ನಾನು ಇಲ್ಲ ಎಲ್ರಿ ಹಲಗಲಿ ಬೆನ್ನಪ್ಪ ಅವ್ನ ಮನೆಗೆ ಹೋಗಿದ್ರಂದ್ರೆ ನಾವು ತೀರೋ ಸುಮಾರು ಯಾಕಂದ್ರೆ ಅವ ಆಡಿನ ಮೊಸರು ಐತೆ ನಾವು ಅಂತೇಳಿ ಆಡಿನ ಮೊಸರಿಗೆ ಮತ್ತು ನಾನು ಎಮ್ಮಿ ಮೊಸರಿಗೆ ಫರ್ಕ್ ಆಗಿತ್ತಂದ್ರೆ ಯಾರು ಕೈಯಾಡ್ಸೋದು ಹಂಗೇನ್ರ ಆಗಿರ್ಬೋದು ಮತ್ತೆ ಇನ್ನೊಂದು ಡೌಟ್ ನನಗೆ ನಮ್ಮ ಕ್ವಾರ ಎಲ್ಲ ಅವನು ಕಿಲೆ ಕೂತಾನ ಏ ಮಾವ ಅಲ್ಲಿ ಏನ್ರಿ ನೋಡಿ ನೀ ನಾವು ತೀರೋ ಸುಮಾರು ಹಂಗಾದ್ರ ನಮ್ಮ ಮ್ಯಾಗ ಸರ್ಕೋಟಿ ಗೋವಿಂದ ಮಾವ ಕಾಲೆತ್ರ ಹುಡುಗ ಯಾಕಂದ್ರೆ ಹಿಂಗ್ ಕೈ ಹಾಕಿದ್ರೆ ಗಡಿ ನೆಲ್ತತ್ಲೆ ಪೂರ ಜಾಡಿಸ್ತಾನ ಏ ಮಗಳ ಎಲ್ಲಿದೇವ ದೌಡ್ ಬಾರೋ ನಿಮ್ಮ ಅವನ ಬಾರೋ ನಿಮ್ಮ ಅವನ ಬೋ 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 ಬಾನವಲ್ಲ ಎಲ್ಲಿ ಏ ಕಬಡ್ಡಿ ಹುಡುಗರೇ ಮತ್ತ ನೀವೇನ್ರಿ ಕರ್ಕೊಂಡು ಹೋಗಿರೇನ್ರಿ ಅವ್ರ ಕೈಯಾಗ ಸಿಕ್ಕರೆ ಪೂರ ಬರಿವಾದ ಹಂಗಾಗುದು ನನ್ನ ಮಗಳ ಅವನು ಭಾಳ ಬಾರಿ ಬೇಯಿಸಿನ ಆಕೆನ ಏನು ಒಂದು ತಿನ್ನಿಸ್ತಾನೋ ಎರಡು ತಿನ್ನಿಸ್ತಾನೋ ಎಲ್ಲಾನು ತಿನ್ನಿಸ್ತಾನ ಹುಚ್ಚು ಕಡಿ ಬಾ ನೀ ಹುಚ್ಚು ಕಡಿ ಬಾ ಹುಚ್ಚು ಕಡಿ ಬಾ ಬಾ ಹುಚ್ಚು ಕಡಿ ಬಾ ಹುಚ್ಚು ಕಡಿ ಬಾ ಬಾ, ಬಾ, ಹುಚ್ಚು ಕಡಿ ಬಾ, ಬಾ. ನೀ ಹುಚ್ಚು ಕಡಿ ಬಾ ಯಾವಲಿ ನಾ ಡಾಕ್ಟ್ರ ಮಗಳ ಬಸನೇಕ್ರಿ ಎಲ್ಲದಿ ಬಾರ್ವಿ ಬಸ್ನ್ಯಾಗ ಹೋಗ್ಯಾಳ ನೋಡು ಬಸ್ನಿ ಏ ಬಸನಕ್ರಿ ಅಂದೇವ ಏನು ಬನಶಂಕರಿ ಅಂದೇವ ಯಪ್ಪ ನಿಮ್ಮ ನನ್ನ ಮಗಳು ಇಲ್ಲೇ ಇರ್ತಾನೆ ನಿಮ್ಮ ಮಗಳು. ಬಾ 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 ಯವ್ವ ಮಕ್ಕಳು ನೋಡಾಕತ್ತಿದ್ ಅಲ್ಲ ಮಕ್ಕಳು ನೋಡ್ದೆ ಕಾಣ್ಬೇಕಲ್ಲ ಬ್ಯಾಡ ತಿರುಗಿ ಮತ್ತೆ ಅಲ್ಲೇ ತಿರುಗಿತಿ ಯವ್ವ ಮಗಳ ನೀ ಎಲ್ಲಿ ಕಾಣವಲ್ಲಿಲ್ಲ ಯಪ್ಪ ನಾ ಇಲ್ಲೇ ನಿಂತಿರಪ್ಪ ನಾ ಎಲ್ಲಿ ಹೋಗ್ಲಿ ಮತ್ ನಾ ಒಂದ ಸವನ ಒದರಾಕ್ ಹತ್ತೀನಿ ಮತ್ ನೀ ಏನ್ ಮಾಡಕ್ ಹತ್ತಿ ನಿಂದು ತಿಂಡಿ ಅದು ಒದರ್ತಿಯಪ್ಪ ನಾವೇನ್ ಮಾಡೋಣ ನಾನು ಅಪ್ಪನ ತಿಂಡಿ ತಿಂಡಿ ಬಾಳತಿ ನಾನು ತಿಂಡಿ ಸಲುವಾಗಿ ನಾ ಒದರಾಕ್ ಹತ್ತೀನಿ ನಿನ್ನ ತಿಂಡಿ ಸಲುವಾಗಿ ನೀ ತಿಳ್ಕೊಂಡು ನೋಡ್ ಮಗನ ಹಂಗ ತಿಳ್ಕೊಂಡಿ ಒಂದ್ ಸ್ವಲ್ಪ ಹಂಗ ಟಚಿಂಗ್ ಮಾಡಕತ್ತೀನಿ ಯಾರ ಜೋಡಿ ನನ್ನ ಜೊತೆ ಅದಲ್ಲ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಅಯ್ಯೋ ಶಿವನ ಇವ ಸಿಕ್ಸ್ ಪ್ಯಾಕ್ ಅದಾವ ಸಿಕ್ಸ್ ಪ್ಯಾಕ್ ಇಲ್ಲಿ ಏ ಮಗಳ ಈ ಕಾಡ್ ಲಕ್ಷ ಕೊಡ ಹಾ ಹೇಳಿಪ್ಪ ಈ ಕಾಡ್ ಬೇಡನ ಬ್ಯಾಡ ಒಂದ್ 5 ನಿಮಿಷ ಬೇಡ ಈಗ ಅವನ ಏನ್ ನೋವು ಸ್ವಲ್ಪ ನೋಡ ಬರೀ ಅವಂದ ನೋಡ್ತಿಲ್ಲ ಅವ್ನ ಏನ್ ಕಡ್ಡಿ ಅಂತದ ತೋರಿಸ್ತೀನಿ ನೋಡು ಅಲ್ವಾ ಮಗ ನೋಡಿದ್ರ ಸೀಟ್ ಹೋಗುದು ಮಾಯಿನ ಗೊತ್ತಾಗೈತಿ ಅದು ಗೊತ್ತಾದ್ರೆ ಹೆಂಗೈತಿ ಅನ್ನೋದು ಅಲ್ಲ ನಿನ್ನ ಕೆಸಬಾಯಿ ಎದಿ ನೋಡಿದ್ರ ಹಾಳು ಗೋಡೆಗೈತಿ ಫುಲ್ ಪವರ್ ಐತೆ ಮೊಳಕಾಲ ನೋಡಿದ್ರ ಆಡಕ್ ಕಟ್ಟು ಗೂಟ್ ಆಗ್ಯಾವ ತೋರಿಸಿಲ್ಲನ ತಳಗಿನ ಪಾದ ನೋಡಿದ್ರ ಆಡಿನ ಕಾಲಾಗಿನ ಕೊಳಗಾಗ್ಯಾವ ಮತ್ತ ಅದ್ರೊಳಗ ನೀ ಯಾವ್ದು ನೋಡಾಕತ್ತಿ ಒಳಗಿಂದು ಏ ಓಹೋ ಅಂದ್ರ ನೀವು ಒಳಗಿನ ಹೊರ ನಾವು ನಾ ಏನೋ ನೋಡಕತ್ತೀನಪ್ಪ ನಾನು ಹಿಂಗ ತಲೆ ಮುರ್ಸಾಕತ್ತಿತ್ತ ಇಲ್ಲ ರಾಜುನ ಅಂಗಡಿ ಇತ್ಲ ಒಂದು ಆ ಅಂಗಡಿಯಾಗ ಒಂದು ಗುಳಿಗೆ ತಗೊಂಡ್ಬರ್ಬೇಕಿತ್ತು ಅದಕ್ಕೆ ಇವ್ ನಡ್ಬರ್ಕ ಸಿಕ್ಬಿಟ್ಟ ಅಷ್ಟ ಇವ್ ನಡಬರಕ ಸಿಕ್ಕ ಇವನ ಕಡೆ ಗಪ್ಪನ ಮಾಡಿಸ್ಕೊಂಡ್ಬಿಟ್ಟು ಏ ಹೌದು ಅನ್ನಲ್ಲ ಏನಾದ್ರು ಮಾಡಿಸ್ಕೊಳ್ಳೋದು ಅವನ್ ಏನ್ ಓದತ್ತೆ ಅವ್ ಹಂದಿ ಮಾಡು ಮನುಷ್ಯ ಈಗ ಮಂಡ್ಯಾಗ ಬಂದಾನ ಅವ ಕುಚ್ಚು ಕಡಿ ಬಾ ಕುಚ್ಚು ಕಡಿ ಬಾ ನೀ ಹುಚ್ಚ ಕುಡಿಯಪ್ಪ. ಕುಚ್ಚು ಕಡಿ ಬಾ ಇಲ್ಲ ನಾ ಡಬ್ಬಿ ಕಟ್ಕೊಂಡ ಬಂದ ಈಚೆ ಕಡೆ ಬಾ. ಈ ಕಡೆ ಬಾ ಈ ಕಡೆ ಹುಚ್ಚ ಕಡೆ ಬಾ. ಕಡೆ ಬಾ 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 ಹುಚ್ಚ ಕಡೆ ಬಾ. ಬಾ, 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 ಬಾ. ಯವ್ವೆ, ಯಪ್ಪ ಈ ಹಲಕಟ್ ನನ್ನ ಮಗನ ಜೋಡಿ ನಿತ್ಯ ಅಂತಿದ್ವಾ ಏನಾಗತ್ತೆ ಸೀದಾ ಮಾತಾಡಲ್ಲ ಇವನ್ ಇಂಜೆಕ್ಷನ್ ಪಕ್ಕ ಇಲ್ಲ ಇಲ್ಲಂತೆ ಸೂಜಿಯಾಗ ಎಣ್ಣಿನ ಇಲ್ಲ ಏ ಪೂಜಾ ಎಲ್ಲಿಲ್ಲ ಬೇಡ ಫುಲ್ ಪವರ್ ಶಿಕ್ಷಣ ಕೇಳ್ಬೇಕಾರಕ್ಕಿನ ಅಲ್ಲೇನ್ ಬಿಡ ಬರ ಕಲೆ ಅಲ್ಲಿಪ್ಪ ಆ ಸೂಜಾಗ ಇರಂಗಿಲ್ಲ ಖಾಲಿ ಜಿಗಿಸಿ ಖಾಲಿ ಮಾಡ್ಕೊಳಣ ಹೌದು ಮತ್ತೆ ನೀ ಖಾಲಿ ಇದ್ರೆ ಯಾಕೆ ಚುಚ್ಕೊಳಕ್ ಹತ್ತಿದ್ವ ಏನೋ ಆಗ್ಬಹುದು ಅಂತ ಹೇಳಿ ಚುಸ್ಕೊಳಕತ್ತಿದ್ದ ಅಷ್ಟ್ರಾಗ ನೀ ಬಂದು ಕೆಡಿಸ್ಬಿಟ್ಟಲ್ಲ ಹಂಗಿರಂಗಲ್ಲ ಅದ ಅದು ಎಣ್ಣೆ ಒಳಗೆ ಹೊಕ್ಕಿತ್ತಪ್ಪ ಅಂದ್ರ ರೋಗ ಆರಾಮ ತಳಗಿಳಿದಿರುತ್ತೆ ಈಗ ಆರಾಮ ಆಗೇ ಬಿಟ್ಟತ್ತ
ಆರಾಮಾಗಿ ಬಿಡತಕ್ಕೀಗ ಹಂಗೂ ಮಾಡ್ಯಾನ ನಾ ಮಾಡಿಸ್ಕೊಂಡ್ ಮಗಳೇ ಕಷ್ಟ ಸಾಧ್ಯ ನೀ ಅಂಜಾಕ ಹೋಗ್ಬೇಡ ಯಾಕೋ ನಾವು ಸಮಸ್ಯೆ ಬರಾಕತ್ತೆ ಏನ್ ಗುಳಿಗೆ ಎಷ್ಟು ತಗೊಂಡಿಲ್ಲ ರಾಜನ ಅಂಗಡಿ ಅಂತ ಅಲ್ಲ. ಇವನ್ ಕಡೆ ಏನ್ ಮಾಡಿಸ್ಕೊಂಡಿಲ್ಲ ನಿನ್ನ ಮುಂದೆ ಸುಳ್ಳು ಹೇಳ್ತಾಳೆ ನಿನ್ನ ಮುಂದೆ ಸುಳ್ಳು ಹೇಳ್ತಾಳೆ ಏನು ಮಾಡೇ ಬಿಟ್ಟಣ ಏನು ಮಾಡಿ ಹೇಳು ಇಂಜೆಕ್ಷನ್ ಏನ್ ನೀನು ಇಂಜೆಕ್ಷನ್ ಎಲ್ಲೈತಿ ತೋರ್ಸ ಐತಲ್ಲ ಐತೆ ಏನೈತಿ ಕಿಸೆದಾಗ ಇಟ್ಕೊಂಡಣ ಕಿಸೆದಾನ ಇಂಜೆಕ್ಷನ್ ಚುಚ್ಚಿದ್ರೆ ನನ್ನ ಮಗಳಿಗೆ ಆರಾಮಾಗತ್ತೇನ ಆ ಇಂಜೆಕ್ಷನ್ ಮಾಡಿದಾಗ ಫುಲ್ ಆರಾಮ ಕಿಸಬಾಯಿ ಹೇಳಿ ಕಿಸಬಾಯಿ ಮನ್ಯಾಗ ಇರೋದು ಮನೆಗೆ ಹೋಗಿ ಏ ಮನೆಗೆ ಹೋಗಿ. ಈ ಮಂಗ್ಯಾನ ಡಾಕ್ಟರ್ ತೆಲ್ ಇಂಜೆಕ್ಷನ್ ಮಾಡ್ಕೋದೇನ ಹಾ, ಹಾ. ನಾವು ಹಲಿಗೆ ಹೊಡಿದೇನಂದ ಎರಡು ಒಂದಂತ ಈಗ ನಾವು ಮನೆಗೆ ಹೋಗೋಣ ಏ ಮಾವ ಹಾ? ಪಟಕನ ಹೋಗಬೇಡ ಇನ್ನೊಂದು ಹೋಗುದು ಹೋಗಿ ಅವ್ಳು ಕಡದ ಹೋಗುನು ಏನ್ ಕಟ್ಯಾವ ಜಾಡ್ಸ ಬಿಡುದು ಏಪ್ಪ ನೀ ನಡಿಲಿ ನಾ ಬರ್ತೀನಂತ ಹಾ? ಬೇಡ ಈ ಮಂಗ್ಯಾನ ಮನಕ ಸಿಕ್ಕಿದ್ರೆ ನಾವು ಏನ್ರ ಗದ್ಲ ಮಾಡ್ಕೊಂಡು ನಾವು ಸಂಸಾರ ಮಾಡ್ತೀವಿ. ಇಲ್ಲಪ್ಪ ನಾ ಬರಂಗಿಲ್ಲ ಏ ಏ ಇನ್ನೊಂದು ಜಾಡ್ಸ ಬಿಡು ಮಾವ ಪ್ರಕಾರ ಏನೋ ಮುದ್ದೆ ಅದಂಗ ಕಾಣ್ತಾವ ನಾನು ಸಂಶಯ ಬರಾಕ್ ಹತ್ತೈತಿ ಏಪ್ಪ ಇಂಜೆಕ್ಷನ್ ಮನೆಗೆ ಹೋಗೋಣ ಇಂಜೆಕ್ಷನ್ ಮಾಡಿಸ್ಕೋಬೇಕಾರ ಹಂಗಾದ ಇಂಜೆಕ್ಷನ್ ಮಾಡ್ತೀನಿ ಎಲ್ಲಿ ಇಂಜೆಕ್ಷನ್ ತರ್ತೀವಿ ಅಂತೇಳಿ ಇಂಜೆಕ್ಷನ್ ಇಲ್ಲ ಬರೀ ಪಾರ್ಕೋಲ್ ಗುಣಿ ಐತಿ ನೋಡು ಆದ ಮತ್ತೆ ಅದೇ ಇಂಜೆಕ್ಷನ್ ಏ, ಅದ್ರಾಗ ಎಲ್ಲಿ ಏನೇ ಬರುತ್ತೆ ಫುಲ್ ಪವರ್ ಬರಲ್ಲ ಗೊತ್ತಿಲ್ಲ ಏನು ಜಿಗಿಸಿರ ತೋರ್ಸ ನಮ್ಮ ಅಪ್ಪಗ ಗೊತ್ತಿಲ್ಲ ಇದು ಬಹಳ ತಿಂಡಿ ಕಾಣ್ತದೆ ಡಾಕ್ಟ್ರ ಜಿಗಿಸ್ ತೋರ್ಸ ಹುಡುಗಿ ನಿನ್ನ ದೈವ ಸುಮಾರ ಕಣ್ಣೀರ 3 ದಿನದ ಸಂಧಿಯೊಳಗ ಚಿಂತಿ ಮಾಡಿ ಸರಳಿಲ್ಲ ಸಂಸಾರ ಗೆಳತಿ ಸರಳಿಲ್ಲ ಸಂಸಾರ ಗೆಳತಿ ಸರಳಿಲ್ಲ ಸಂಸಾರ ಅಲ್ಲಿ 2 ತಿಂಗಳು ಇದನ್ನ ಪ್ರಾಕ್ಟೀಸ್ ಮಾಡಿ ಒಟ್ಟು ಫುಲ್ ಇದಾಯ್ತು ನಮ್ಮದು ಚಲೋ ನೋಡಿ ನೋಡ ಅಲ್ಲಿ ಹಿಂಗಾಗೆ ಕೂಲ್ ಆಗೈತ್ಲ ದೋಸ್ತ್ ಬರ್ತೀನಿ ಹಾ ಅದಕ್ಕೆ ಕೇಳ್ತಾನ ಮತ್ತ 3ನೇ ಕಲ್ಲು ತೆಗಿತಿದ್ದೆ ಅಕ್ಕಿಗೆ 4ನೇ ಕಣ್ಣು ನೀನು ಮೇಲೆ ತಗೋತೀವಿ ನಾವು ಏ ಜಾತ್ರೆ ರಾಜಿ ಶಿವಪು ಗಳ್ಳಿ ಬಿಟ್ಟಂಗ ಬಂದ ಮಾಡ್ದಲ್ಲಿ ಮಗನ ನನ್ನ ಕೆಲಸ ಮೂರ ಬಟ್ಟಿ ಕಿಣ್ಣಿ ಆಡ ನೀವು ತಡ ಮಾಡಿ ಬಂದಿದ್ದಂದ್ರೆ ಮಗನ ಹಗಾರ್ಕ ನಾನು ಸೂಜಿ ಚುಚ್ಚಿ ಮತ್ತೆ ಬರು ಎಣ್ಣೆ ಏರಿಸಿ ನಿನ್ನ ಮಗಳಿಗೆ 3 ತಿಂಗಳು ಗರ್ಭಿಣಿ ಮಾಡಿ ನಿನ್ನ ಮಗಳ ಕೈಯಾಗ ಒಂದು ಪಾಪ ಕೊಟ್ಟು ನಿನ್ನ ತಾತನ ಮಾಡ್ತೀನಿ ಮಗನ ತಾತನ ಕಲಾಭಿಮಾನಿಗಳಲ್ಲಿ ಒಂದು ಸಣ್ಣ ಸವಿನಯ ಪ್ರಾರ್ಥನೆ